ಜಯಿಸಿದ ನನ್ನ ಯೇಸು, ಸರ್ವವನ್ನು ಸೃಷ್ಟಿಸಿದ ನನಗಾಗಿ, ಯುದ್ಧ ಮಾಡಿ ಜಯಿಸಿದ ನನ್ನ ಯೇಸು, ಸರ್ವವನ್ನು ಸೃಷ್ಟಿಸಿದ ನನಗಾಗಿ, ಕಲ್ವಾರಿ ಶಿಲುಬೆಯಲ್ಲಿ ನನಗಾಗಿ ಅಕ್ಕರದಿ ರಕ್ತವ ಸುರಿಸಿದ, ಕಲ್ವಾರಿ ಶಿಲುಬೆಯಲ್ಲಿ ನನಗಾಗಿ ಅಕ್ಕರದಿ ರಕ್ತವ ಸುರಿಸಿದ, ಶ್ರಮೆಯನ್ನು ಹೊಂದಿದ ನನಗಾಗಿ ತ್ಯಾಗಮೂರ್ತಿ ಯೇಸು ಕರ್ತನೇ, ಶ್ರಮೆಯನ್ನು ಹೊಂದಿದ ನನಗಾಗಿ ತ್ಯಾಗಮೂರ್ತಿ ಯೇಸು ಕರ್ತನೇ, ಯುದ್ಧ ಮಾಡಿ ಜಯಿಸಿದ ನನ್ನ ಯೇಸು, ಸರ್ವವನ್ನು ಸೃಷ್ಟಿಸಿದ ನನಗಾಗಿ, ಜಯಿಸಿದ ನನ್ನ ಯೇಸು, ಸರ್ವವನ್ನು ಸೃಷ್ಟಿಸಿದ ನನಗಾಗಿ, ಪರಲೋಕ ರಾಜ್ಯದಲ್ಲಿ ನನಗಾಗಿ ಸರ್ವವ ಸಿದ್ಧ ಮಾಡಿದ, ಪರಲೋಕ ರಾಜ್ಯದಲ್ಲಿ ನನಗಾಗಿ ಸರ್ವವ ಸಿದ್ಧ ಮಾಡಿದ, ದೂತರ ಒಡಗೂಡಿ ಜೀವಿಸಲು ಕೃಪೆ ಬಾಗಿಲನ್ನು ತೆರೆದ, ದೂತರ ಒಡಗೂಡಿ ಜೀವಿಸಲು ಕೃಪೆ ಬಾಗಿಲನ್ನು ತೆರೆದ, ಯುದ್ಧ ಮಾಡಿ ಜಯಿಸಿದ ನನ್ನ ಯೇಸು, ಸರ್ವವನ್ನು ಸೃಷ್ಟಿಸಿದ ನನಗಾಗಿ, 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 ಜಯ ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ, ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ, ಏನೇನು ಕಷ್ಟ ಬಂದರೂ ನನಗೇನು ಚಿಂತೆ ಇಲ್ಲ, ಏನೇನು ಕಷ್ಟ ಬಂದರೂ ನನಗೇನು ಚಿಂತೆ ಇಲ್ಲ, ಯಾರೇನು ಹೇಳಿದರು ಯಾರೇನು ಹೇಳಿದರು ನಾನು ಸೋತು ಹೋಗಲಾರೆ, ನಾನು ಸೋತು ಹೋಗಲಾರೆ, ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ, ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ, ನನ್ನ ರಾಜ ಮುಂದೆ ಸಾಗುವ ಜಯ ಧ್ವಜ ಹಾರಿಸುವ, ನನ್ನ ರಾಜ ಮುಂದೆ ಸಾಗುವ ಜಯ ಧ್ವಜ ಹಾರಿಸುವ, ಗರಿಗಳ ಕೈಯಲ್ಲಿಡಿದು ಗರಿಗಳ ಕೈಯಲ್ಲಿಡಿದು ನಾ ಹೊಸನ ಹಾಡುವೆನು, ನಾ ಹೊಸನ ಹಾಡುವೆನು, ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ, ಜೀವಿಸುವೆ ನನಗೆಂದು ಜಯ ಜಯ, ಪಾಪವ ಅಳಿಸಿದನು ನನ್ನ ಶಾಪವ ನೀಗಿದನು, ಪಾಪವ ಅಳಿಸಿದನು ನನ್ನ ಶಾಪವ ನೀಗಿದನು, ಆತನ ಗಾಯದಿಂದ ಆತನ ಗಾಯದಿಂದ ನಾ ಸುಖವಾದೆ ಸುಖವಾದೆ, ನಾ ಸುಖವಾದೆ ಸುಖವಾದೆ, ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ, ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ, ಮೇಘಗಳ ನಡುವೆ ನನ್ನೇಸು ಬರಲಿರುವ,
ಮೇಘಗಳ ನಡುವೆ ನನ್ನೇಸು ಬರಲಿರುವ, ಕೈ ಹಿಡಿದು ಕರೆದೊಯ್ಯುವ, ಕೈ ಹಿಡಿದು ಕರೆದೊಯ್ಯುವ, ನನ್ನ ಕಣ್ಣೀರೆಲ್ಲ ನೀಗುವ, ನನ್ನ ಕಣ್ಣೀರೆಲ್ಲ ನೀಗುವ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಜಯ ಉಂಟು, ಜಯ ಉಂಟು, ಜಯ ಉಂಟು, ಹೌದು ಜಯ ಉಂಟು, ಜಯ ಉಂಟು, ಜಯ ಉಂಟು, ಜಯ ಉಂಟು, ನನಗೆ ಜಯ ಉಂಟು, ಜಯ ಉಂಟು, ಜಯ ಉಂಟು. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಯೆಹೋವಾ ಈರೇ ಎಲ್ಲವನ್ನು ನೋಡಿಕೊಳ್ಳುವೆ, ಯೆಹೋವಾ ಈರೇ ಎಲ್ಲವನ್ನು ನೋಡಿಕೊಳ್ಳುವೆ. ಅಗತ್ಯವೆಲ್ಲ ಪೂರೈಸುವವನೇ, ಅಗತ್ಯವೆಲ್ಲ ಪೂರೈಸುವವನೇ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ನಿಸಿಯೇ ಎಂದೆಂದು ಜಯ ನೀಡುವೆ, ಯೆಹೋವಾ ನಿಸಿಯೇ ಎಂದೆಂದು ಜಯ ನೀಡುವೆ. ಸೋಲಿಲ್ಲ ನನಗೆ, ಸೋಲಿಲ್ಲ, ಸೋಲಿಲ್ಲ. ನಂಬಿಕೆಯಿಂದ ಹೇಳುವ, ಹೌದು. ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ನನಗೆಂದಿಗೂ. ಯೆಹೋವಾ ರಾಫಾ ಆರೋಗ್ಯದಾಯಕನೇ, ಯೆಹೋವಾ ರಾಫಾ ಆರೋಗ್ಯದಾಯಕನೇ. ಗುಣವಾದೆವು ಯೇಸುಗಾಯದಿಂದ, ಗುಣವಾದೆವು ಯೇಸುಗಾಯದಿಂದ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ರೂವಾ ಒಳ್ಳೆಯ ಕುರುಬನೇ, ಯೆಹೋವಾ ರೂವಾ ಒಳ್ಳೆಯ ಕುರುಬನೇ. ಕೊರತೆ ಇಲ್ಲ ನನಗೆ, ಕೊರತೆ ಇಲ್ಲ, ಕೊರತೆ ಇಲ್ಲ, ಯಾವ ಕೊರತೆ ಇಲ್ಲ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ಶಮ್ಮ ಜೊತೆಯಲ್ಲೇ ಇರುವವನೇ, ಯೆಹೋವಾ ಶಮ್ಮ ಜೊತೆಯಲ್ಲೇ ಇರುವವನೇ. ಭಯವಿಲ್ಲ, ಯಾವ ಭಯವೂ ಇಲ್ಲ, ಭಯವಿಲ್ಲ, ಯಾವ ಭಯವೂ ಇಲ್ಲ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ನನಗೆಂದಿಗೂ. ಯೆಹೋವಾ ಈರೇ, ಈರೇ ಎಲ್ಲವನ್ನು ನೋಡಿಕೊಳ್ಳುವೆ, ಯೆಹೋವಾ ಈರೇ ಎಲ್ಲವನ್ನು ನೋಡಿಕೊಳ್ಳುವೆ. ಅಗತ್ಯವೆಲ್ಲ ಪೂರೈಸುವವನೇ, ನನ್ನ ಅಗತ್ಯವೆಲ್ಲ ಪೂರೈಸುವವನೇ.
ಪೂರೈಸುವವನೇ ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ನನ್ನ ಕಣ್ಣೆತ್ತಿ ನಾನು ನಿನ್ನನ್ನೇ ನೋಡುವೆನು, ನನ್ನ ಕಣ್ಣೆತ್ತಿ ನಾನು ನಿನ್ನನ್ನೇ ನೋಡುವೆನು. ಸಹಾಯ ನೀಡುವ ಪರ್ವತವೇ, ಸಹಾಯ ನೀಡುವ ಪರ್ವತವೇ, ಸರ್ವಶಕ್ತನೇ ನನ್ನೇಸುವೆ, ಸರ್ವಶಕ್ತನೇ ನನ್ನೇಸುವೆ. ಯೇಸುವೆ ನನ್ನ ಆಪ್ತನೇ, ನೀನೇ ನನಗೆಲ್ಲ. ನನ್ನ ಜೊತೆಗೆ, ಹೌದು ಡ್ಯಾಡಿ, ಯೇಸುವೆ ನನ್ನ ಆಪ್ತನೇ, ನೀನೇ ನನಗೆಲ್ಲ. ನನ್ನ ಜೊತೆಗೆ ನೀನಿರುವೆ ಎಂದು ಆನಂದ. ನನ್ನ ಪಾದಗಳು ಅವು ಕದಲುವುದೇ ಇಲ್ಲ. ಎಸ್ ಡ್ಯಾಡಿ, ನನ್ನ ಪಾದಗಳು ಅವು ಕದಲುವುದೇ ಇಲ್ಲ. ನನ್ನನ್ನು ಕಾಯುವ ಕರ್ತನು ನೀ, ನನ್ನನ್ನು ಕಾಯುವ ಕರ್ತನು ನೀ. ಬಲಗಡೆಯಲ್ಲಿ ನೆರಳಾಗುವೆ, ನನ್ನ ಬಲಗಡೆಯಲ್ಲಿ ನೆರಳಾಗುವೆ. ಯೇಸುವೆ ನನ್ನ ಆಪ್ತನೇ, ನೀನೇ ನನಗೆಲ್ಲ. ನನ್ನ ಜೊತೆಗೆ ನೀನಿರುವೆ ಎಂದು ಆನಂದ. ಯೇಸುವೆ ನನ್ನ ಆಪ್ತನೇ, ನೀನೇ ನನಗೆಲ್ಲ. ನನ್ನ ಜೊತೆಗೆ ನೀನಿರುವೆ ಎಂದು ಆನಂದ. ಹೋಗುತ್ತಿರುವಾಗಲೂ ನಾನು ಬರುತ್ತಿರುವಾಗಲೂ, ಹೋಗುತ್ತಿರುವಾಗಲೂ ನಾನು ಬರುತ್ತಿರುವಾಗಲೂ, ಇಂದಿನಿಂದ ಎಂದಿಗೂ ನನ್ನನ್ನು, ಇಂದಿನಿಂದ ಎಂದಿಗೂ ನನ್ನನ್ನು ನನ್ನೇಸು ತಪ್ಪದೆ ಕಾಯುವೆ ನೀ, ನನ್ನೇಸು ತಪ್ಪದೆ ಕಾಯುವೆ ನೀ. ಯೇಸುವೆ ನನ್ನ ಆಪ್ತನೇ, ನೀನೇ ನನಗೆಲ್ಲ. ನನ್ನ ಜೊತೆಗೆ ನೀನಿರುವೆ ಎಂದು ಆನಂದ. ಯೇಸುವೆ ನನ್ನ ಆಪ್ತನೇ, ನೀನೇ ನನಗೆಲ್ಲ. ನನ್ನ ಜೊತೆಗೆ ನೀನಿರುವೆ ಎಂದು ಆನಂದ. ನನ್ನ ಕಣ್ಣೆತ್ತಿ ನಾನು ನಿನ್ನನ್ನೇ ನೋಡುವೆನು. ಹೌದು ಡ್ಯಾಡಿ, ಸಹಾಯ ಬರುವ ಪರ್ವತಗಳ ಕಡೆಗೆ ಕಣ್ಣೆತ್ತಿ ನೋಡುತ್ತೇನೆ. ನನ್ನ ಕಣ್ಣೆತ್ತಿ ನಾನು ನಿನ್ನನ್ನೇ ನೋಡುವೆನು. ಸಹಾಯ ನೀಡುವ ಪರ್ವತವೇ ಡ್ಯಾಡಿ, ಸಹಾಯ ನೀಡುವ ಪರ್ವತವೇ, ಸರ್ವಶಕ್ತನೇ ನನ್ನೇಸುವೆ, ಸರ್ವಶಕ್ತನೇ ನನ್ನೇಸುವೆ. ಯೇಸುವೆ ನನ್ನ ಆಪ್ತನೇ, ನೀನೇ ನನಗೆಲ್ಲ. ಡ್ಯಾಡಿ, ನನ್ನ ಜೊತೆಗೆ ನೀನಿರುವೆ ಎಂದು ಆನಂದ, ಎಂದು ಆನಂದ.
ಹಾಲೆಲೂಯ. ಥ್ಯಾಂಕ್ ಯು. ವಂದನೆ ಡ್ಯಾಡಿ, ವಂದನೆ ಕರ್ತನೇ. ಹಾಲೆಲೂಯ. ನಮ್ಮ ವಿಷಯದಲ್ಲಿ ಅಕ್ಕರೆಯುಳ್ಳ ತಂದೆಯೇ, ತಕ್ಕ ಸಮಯದಲ್ಲಿ ಸಹಾಯ ಒದಗಿಸುವ ಆತನೇ, ಅನುದಿನವೂ ನಮ್ಮ ಭಾರವನ್ನು ಹೊರುವ ಕರ್ತನೇ. ಹಾಲೆಲೂಯ, ಹಾಲೆಲೂಯ. ನಿನ್ನಂತ ದೇವರು, ಪ್ರೀತಿಯ ದೇವರು ಇನ್ನೆಲ್ಲೂ ಕಂಡಿಲ್ಲ. ಹೌದು ಡ್ಯಾಡಿ, ನಿನ್ನಂತ ದೇವರು, ಪ್ರೀತಿಯ ದೇವರು ಇನ್ನೆಲ್ಲೂ ಕಂಡಿಲ್ಲ, ಇನ್ನೆಲ್ಲೂ ಕಂಡಿಲ್ಲ. యేసయ్య ಇನ್ನೆಲ್ಲೂ ಕಂಡಿಲ್ಲ. ಯೇಸುವೆ ನೀನೇ ನನ್ನ ಮಾರ್ಗ, ಯೇಸುವೆ ನೀನೇ ನನ್ನ ಜೀವ, ಯೇಸುವೆ ನೀನೇ ನನಗೆಲ್ಲ, ನೀನೇ ನನಗೆಲ್ಲ. యేసయ్య ನೀನೇ ನನಗೆಲ್ಲ, ನನ್ನ యేసయ్య ನೀನೇ ನನಗೆಲ್ಲ, ನೀನೇ ನನಗೆಲ್ಲ. యేసయ్య ನೀನೇ ನನಗೆಲ್ಲ. ಅತಿಶಯ ಮಾಡುವೆ, ಆಧಾರ ನೀಡುವೆ, ಆಲೋಚನಾ ಕರ್ತನೇ. ಡ್ಯಾಡಿಯನ್ನು ನೋಡಿ ಹೇಳಿ, ನನಗೆ ಅತಿಶಯ ಮಾಡುವೆ, ಆಧಾರ ನೀಡುವೆ, ಆಲೋಚನಾ ಕರ್ತನೇ, ಆಲೋಚನಾ ಕರ್ತನೇ. యేసయ్య ನನ್ನ ಆಲೋಚನಾ ಕರ್ತನೇ. ಯೇಸುವೆ ನೀನೇ ನನ್ನ ಮಾರ್ಗ, ಯೇಸುವೆ ನೀನೇ ನನ್ನ ಜೀವ, ಯೇಸುವೆ ನೀನೇ ನನಗೆಲ್ಲ, ನೀನೇ ನನಗೆಲ್ಲ. ನನ್ನ యేసయ్య ನೀನೇ ನನಗೆಲ್ಲ, ನೀನೇ ನನಗೆಲ್ಲ. యేసయ్య ನೀನೇ ನನಗೆಲ್ಲ, ನೀನೇ ನನಗೆಲ್ಲ. ಥ್ಯಾಂಕ್ ಯು ಜೀಸಸ್. ನೀನೇ ನನಗೆಲ್ಲ, యేసయ్య ನೀನೇ ನನಗೆಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನೀನೇ ನನ್ನ ಆಧಾರ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೇ ನಿನ್ನನ್ನೇ ಸ್ತುತಿಸುತ್ತೇವೆ. ಹಾಲೆಲೂಯ. ಉತ್ತಮನಾದ ದೇವರೇ, ಉನ್ನತನಾದ ಕರ್ತನೇ, ನಿನಗೆ ಸ್ತೋತ್ರ ಡ್ಯಾಡಿ, ನಿನಗೆ ಸ್ತೋತ್ರ ಡ್ಯಾಡಿ, ನಿನಗೆ ಸ್ತೋತ್ರ. ಹಾಲೆಲೂಯ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನ್ನ ಹಾಗೆ ಯಾರು ಇಲ್ಲಪ್ಪ, ನನ್ನನ್ನು ಪ್ರೀತಿಸಲು ನಿನ್ನ ಹಾಗೆ ಯಾರು ಇಲ್ಲ ಡ್ಯಾಡಿ. ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ, ಹಾಲೆಲೂಯ. ಯೇಸಪ್ಪ ನಿಮಗೆ ಸ್ತೋತ್ರ. ಪರಿಶುದ್ಧಾತ್ಮನೇ ನಿಮಗೆ ವಂದನೆ, ತಂದೆಯೇ ನಿಮಗೆ ವಂದನೆ. ಈ ಮುಂಜಾನೆ ವೇಳೆಯಲ್ಲಿ ನಿಮಗೆ ವಂದನೆ ಡ್ಯಾಡಿ, ನಿಮಗೆ ವಂದನೆ ಡ್ಯಾಡಿ. ಹಾಲೆಲೂಯ.
ಥ್ಯಾಂಕ್ ಯು, ಥ್ಯಾಂಕ್ ಯು. ಕೃಪಾ ಸಂಪನ್ನನಾದ ದೇವರೇ, ಈ ಬೆಳಗಿನ ಸಮಯದಲ್ಲಿ ನಿನ್ನ ಸನ್ನಿಧಾನಕ್ಕೆ ಬರಲು, ನಿನ್ನ ಸಮ್ಮುಖವನ್ನು ಸವಿಯಲು ನಮ್ಗೆ ಕೊಟ್ಟಿರುವಂಥ ಈ ಶ್ರೇಷ್ಠ ಅವಕಾಶಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಕೃಪೆಯನ್ನು ನಮಗೆ ಒದಗಿಸಿಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ನಿಮಗೆ ಘನತೆ ಸಲ್ಲಿಸುತ್ತೇವೆ, ನಿಮಗೆ ಗೌರವ ಸಲ್ಲಿಸುತ್ತೇವೆ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಡ್ಯಾಡಿ, ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ನಮ್ಮ ಧ್ಯಾನಕ್ಕಾಗಿ ಯಾಕೋಬ 1ನೇ ಅಧ್ಯಾಯ 20ನೇ ವಚನವನ್ನು ಓದೋಣ. ಯಾಕೋಬ 1:20. ಯಾಕೋಬ 1ನೇ ಅಧ್ಯಾಯ 20ನೇ ವಚನ. ಮನುಷ್ಯನ ಕೋಪವು ದೇವರಿಗೆ ಮೆಚ್ಚುಗೆಯಾಗಿರುವ ನೀತಿಗೆ ಅನುಕೂಲವಾಗುವುದಿಲ್ಲ. ಮನುಷ್ಯನ ಕೋಪವು ದೇವರಿಗೆ ಮೆಚ್ಚುಗೆಯಾಗಿರುವ ನೀತಿಗೆ ಅನುಕೂಲವಾಗಿರುವುದಿಲ್ಲ. ಸಾಧಾರಣವಾಗಿ ನಮಗೆ ಕೋಪ ಹಲವಾರು ಸನ್ನಿವೇಶಗಳಲ್ಲಿ ಬರ್ತದೆ, ತುಂಬ ತೀಕ್ಷ್ಣವಾಗಿ ಬರ್ತದೆ. ನಾವು ಬಹಳ ಜಾಗ್ರತೆಯಿಂದ ಇರಬೇಕು. ನಮಗೆ ಕೋಪ ಬಂದಾಗ ಮನುಷ್ಯನ ಕೋಪ ದೇವರ ನೀತಿಗೆ ಅನುಕೂಲವಾಗಿರೋದಿಲ್ಲ. ಅಂದರೆ ದೇವರ ಯೋಜನೆಗೆ ಅನುಕೂಲವಾಗಿರುವುದಿಲ್ಲ, ದೇವರ ಚಿತ್ತಕ್ಕೆ ಅನುಕೂಲವಾಗಿರೋದಿಲ್ಲ. ಆ ಸಂದರ್ಭದಲ್ಲಿ, ಕೋಪ ಬಂದಂಥ ಸಂದರ್ಭದಲ್ಲಿ ನಾವು ಎಷ್ಟೇ ಒಳ್ಳೆಯವರಾಗಿದ್ದರೂ, ಎಷ್ಟೇ ಆತ್ಮಿಕವಾಗಿದ್ದರೂ, ಎಷ್ಟು ಒಳ್ಳೆಯ ಸೇವಕರುಗಳಾಗಿದ್ದರೂ ಕೂಡ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ತೀರ್ಮಾನ ತಗೊಳ್ಳಿಕ್ಕೂ ಕಾರ್ಯನಿರ್ವಹಿಸಲಿಕ್ಕೂ ಸಂದರ್ಭ ಬಂದುಬಿಡ್ತದೆ. ಅದರಿಂದ ಬಹಳ ಜಾಗ್ರತೆಯಿಂದ ನೋಡಿ. ವಾಕ್ಯ ಏನು ಹೇಳ್ತದೆ? 19ನೇ ವಚನದ ಕೊನೆ ಭಾಗ, 19ನೇ ವಚನ ಓದಿ. ಕೋಪಿಸುವುದರಲ್ಲಿಯೂ ನಿಧಾನವಾಗಿರಲಿ, ಕಿವಿಗೊಡುವುದರಲ್ಲಿ. ಫಸ್ಟಿಂದಾನು ಓದಿ. ನನ್ನ ಪ್ರಿಯ ಸಹೋದರರೇ, ನೀವು ಬಲ್ಲವರು, ಆದರೆ ಪ್ರತಿಯೊಬ್ಬನು ಕಿವಿಗೊಡುವುದರಲ್ಲಿ ತೀವ್ರವಾಗಿಯೂ ಮಾತಾಡುವುದರಲ್ಲಿ ನಿಧಾನವಾಗಿಯೂ ಇರಲಿ. ಕೋಪಿಸುವುದರಲ್ಲಿಯೂ ನಿಧಾನವಾಗಿರಲಿ. ಕೋಪಿಸುವುದರಲ್ಲಿ ನಿಧಾನವಾಗಿರಲಿ. ಪ್ರತಿಯೊಬ್ಬರು ನೀವೆಲ್ಲ ಒಳ್ಳೆಯವರು, ಬಲ್ಲವರು, ಶಕ್ತರು, ಆದರೂ ಕೂಡ ಈ ಕೋಪ ಬಂದಾಗ ಜಾಗ್ರತೆಯಿಂದಿರಿ. ಕೋಪ ಬಂದಾಗ ನಾವು ದೇವರ ನೀತಿಗೆ ವಿರುದ್ಧವಾಗಿ, ದೇವರ ಯೋಜನೆಗೆ ವಿರುದ್ಧವಾಗಿ ಕಾರ್ಯನಿರ್ವಹಿಸುವಂತಹ ಒಂದು ಸಂದರ್ಭ ಬಂದುಬಿಡ್ತದೆ. ನಮಗೆ ದೊಡ್ಡ ಅಪಾಯ ತಂದಾಕ್ಬಿಡ್ತದೆ. ಅದರಿಂದ ಕೋಪಿಸುವುದರಲ್ಲಿ ನಿಧಾನವಾಗಿರಿ. ನನಗೆ ಗೊತ್ತು ನೀವು ಬಲ್ಲವರು ಅಂತ ಹೇಳಿ, ಆದರೆ ಈ ವಿಷಯದಲ್ಲಿ ಇನ್ನೂ ಜಾಗ್ರತೆ ವಹಿಸಿ. ನೀವು ಆತ್ಮಿಕವಾಗಿದ್ದೀರಿ ಅಂತ ನನಗೆ ಗೊತ್ತು, ನೀವು ಆತ್ಮಿಕ ಪರಿಪಕ್ವತೆಯಲ್ಲಿ ಇದ್ದೀರಿ ಅಂತ ಗೊತ್ತು, ಆದರೆ ಕೋಪ ಬಂದಾಗ ನೀವು ಜಾಗ್ರತೆಯಿಂದಿರಿ. ನೋಡಿ, ದೇವರಿಗಾಗಿ ಮಹಾ ಸಾಧನೆಗಳನ್ನು ಮಾಡಿದಂಥ ಒಬ್ಬ ವ್ಯಕ್ತಿಯ ಜೀವಿತವನ್ನು ಈ ದಿನ ನಾವು ನೋಡಲಿಕ್ಕಿದ್ದೀವಿ. ಅರಣ್ಯಕಾಂಡ 20ನೇ ಅಧ್ಯಾಯಕ್ಕೆ ಬನ್ನಿ. 20ನೇ ಅಧ್ಯಾಯ 2ನೇ ವಚನ ಓದಿ. ಅರಣ್ಯಕಾಂಡ 20:2. ಸಮೂಹದವರಿಗೆ ನೀರು ಇಲ್ಲದ ಕಾರಣ ಅವರು ಮೋಶೆ ಆರೋನರಿಗೆ ವಿರೋಧವಾಗಿ ಕೂಡಿಕೊಂಡು ಮೋಶೆಯ ಸಂಗಡ ವಿವಾದಿಸುವವರಾಗಿ, ನಮ್ಮ ಜನರು ಯೆಹೋವನ ಸನ್ನಿಧಿಯಲ್ಲಿ ಸತ್ತಾಗ ನಾವು ಸತ್ತು ಹೋಗಿದ್ದರೆ ಎಷ್ಟೋ ಮೇಲಾಗಿತ್ತು ಎಂದು ನೀವು ಯೆಹೋವನ ಸಭೆಯವರಾದ ನಮ್ಮನ್ನು ನಮ್ಮ ಪಶುಗಳನ್ನು ಈ ಮರಳು ಕಾಡಿಗೆ ಕರಕೊಂಡು ಬಂದು ಯಾಕೆ ಸಾಯಿಸುತ್ತೀರಿ? ನಮ್ಮನ್ನು ಐಗುಪ್ತ ದೇಶದಿಂದ ಬರಮಾಡಿ ಈ ಕೆಟ್ಟ ಸ್ಥಳಕ್ಕೆ ಯಾಕೆ ಕರಕೊಂಡು ಬಂದಿರಿ? ಈ ನೆಲದಲ್ಲಿ ಯಾವ ಧಾನ್ಯವೂ ಬೆಳೆಯುವುದಿಲ್ಲ ಮತ್ತು ಅಂಜೂರವಿಲ್ಲ, ದ್ರಾಕ್ಷಿ ಇಲ್ಲ, ದಾಳಿಂಬವಿಲ್ಲ, ಕುಡಿಯುವುದಕ್ಕೆ ನೀರಾದರೂ ಇಲ್ಲ. ಕುಡಿಯುವುದಕ್ಕೆ ನೀರಿಲ್ಲ ಅಂತ ಹೇಳಿ ಮೋಶೆಗೆ, ಆರೋನನಿಗೆ ವಿರುದ್ಧವಾಗಿ ಅವರು ದಂಗೆ ಹೇಳ್ತಾ ಇದ್ದಾರೆ, ವಿವಾದ ಮಾಡ್ತಾರೆ, ಬೈಲಿಕ್ಕೂ ವಾದ ಮಾಡಲಿಕ್ಕೂ ಶುರು ಮಾಡ್ತಾರೆ. ಯಾಕೆ ನಮ್ಮನ್ನು ಇಲ್ಲಿ ಕರ್ಕೊಂಡು ಬಂದ್ರಿ? ಇಲ್ಲಿ ಕುಡಿಯಲಿಕ್ಕೆ ನೀರು ಕೂಡ ಇಲ್ಲ, ಇಂತಹ ಒಂದು ಸ್ಥಳಕ್ಕೆ ನಮ್ಮನ್ನು ಕರ್ಕೊಂಡು ಬಂದಿದ್ದೀರಿ. ಆಗ ಮೋಶೆ ಆರೋನರು, 6ನೇ ವಚನ, ಮೋಶೆ ಆರೋನರು ಜನಸಮೂಹದ ಎದುರಿನಿಂದ ದೇವದರ್ಶನದ ಗುಡಾರದ ಬಾಗಿಲಿಗೆ ಹೋಗಿ ಅಡ್ಡ ಬೀಳಲಾಗಿ ಯೆಹೋವನ ತೇಜಸ್ಸು ಅವರಿಗೆ ಕಾಣಿಸಿತು. ನಮಗೆ ಸಮಸ್ಯೆ ಬಂದಾಗಲೆಲ್ಲ ನಮಗಿರುವ ಒಂದೇ ಪರಿಹಾರದ ಒಂದೇ ದಾರಿ ಅಂತ ಹೇಳಿದ್ರೆ ದೇವರ ಸಮ್ಮುಖ. ದೇವರ ಸಮ್ಮುಖಕ್ಕೆ ಬಂದಾಗ ಏನಾಯ್ತು? ಯೆಹೋವನ ತೇಜಸ್ಸು ಕಾಣಿಸಿತು. ಆಮೇಲೆ ಆಗ ಯೆಹೋವನು ಈಗ ದೇವರು ಮೋಶೆಗೆ ಮಾತಾಡ್ತಾ ಇದ್ದಾರೆ.
ನೀನು ಕೋಲನ್ನು ಕೈಯಲ್ಲಿ ಹಿಡಿದು ನೀನು ಕೋಲನ್ನ ಕೈಯಲ್ಲಿ ಹಿಡಿದು ನಿನ್ನ ಅಣ್ಣನಾದ ಆರೋನನ ಜೊತೆಯಲ್ಲಿ ಸಮೂಹದವರನ್ನು ಕೂಡಿಸಿಕೊಂಡು ಅವರ ಎದುರಿನಲ್ಲೇ ಆ ಕಡಿದಾದ ಬಂಡೆಗೆ ನೀರು ಕೊಡಬೇಕೆಂದು ಆಜ್ಞಾಪಿಸು. ನೀರು ಕೊಡು ಅಂತ ಹೇಳಿ ನೀನು ಆಜ್ಞಾಪಿಸು. ಅದರೊಳಗಿಂದ ನೀರು ಹೊರಟು ಬರುವುದು. ನೀನು ಸಮೂಹದವರಿಗೂ ಅವರ ಪಶುಗಳಿಗೂ ನೀರನ್ನು ಕುಡಿಯ ಕೊಡಬಹುದು ಎಂದು ಹೇಳಿದನು. ನೀನು ಆ ಕಡಿದಾದ ಬಂಡೆಯನ್ನು ನೋಡಿ ನೀನು ಆಜ್ಞಾಪಿಸು, ನೀರು ಕೊಡು ಅಂತ ಹೇಳಿ ನೀನು ಆಜ್ಞಾಪಿಸು, ಆಗ ಅಲ್ಲಿಂದ ನೀರು ಹೊರಟು ಬರುವುದು. ಅದರಿಂದ ನಿಮಗೂ ಪಶುಗಳಿಗೂ ಎಲ್ಲರಿಗೂ ಬೇಕಾದ ನೀರು ಸಿಗ್ತದೆ ಅಂತ ಹೇಳಿ ದೇವರು ಮೋಶೆಗೆ ಹೇಳ್ತಾರೆ. 9ನೇ ವಚನ. ಯೆಹೋವನು ಆಜ್ಞಾಪಿಸಿದಂತೆಯೇ ಮೋಶೆಯು ಆ ಕೋಲನ್ನು ಆತನ ಸನ್ನಿಧಿಯಿಂದ ತೆಗೆದುಕೊಂಡು ಹೋಗಿ ಆರೋನನ ಜೊತೆಯಲ್ಲಿ ಸಮೂಹದವರನ್ನು ಆ ಕಡಿದಾದ ಬಂಡೆಗೆದುರಾಗಿ ಕೂಡಿಸಿ ಅವರಿಗೆ ದ್ರೋಹಿಗಳೇ ಕೇಳಿರಿ, ನಾವು ಈ ಬಂಡೆಯೊಳಗಿಂದಲೇ ನಿಮಗೋಸ್ಕರ ನೀರನ್ನು ಬರಮಾಡಬೇಕೋ ಎಂದು ಹೇಳಿ ಕೈ ಎತ್ತಿ ತನ್ನ ಕೈಯಲ್ಲಿರುವ ಕೋಲಿನಿಂದ ಆ ಬಂಡೆಯನ್ನು 2 ಸಾರಿ ಹೊಡೆದನು. ದೇವರು ಆ ರೀತಿಯಾಗಿ ಹೊಡಿಲಿಕ್ಕೆ ಹೇಳಿದ್ರ? ಇಲ್ಲ, ಮಾತಾಡ್ಲಿಕ್ಕೆ ಹೇಳಿದ್ರು. ಆದರೆ ಅವನ ಕೋಪ, ಆ ಜನರು ಇವ್ರಿಗೆ ವಿರುದ್ಧವಾಗಿ ತಿರುಗಿ ಬಿದ್ರಲ್ಲ, ಇಷ್ಟು ದೇವರು ಉಪಕಾರ ಮಾಡಿನೂ ಇವರಿಗೆ ಬುದ್ಧಿ ಬರ್ತಾ ಇಲ್ವಲ್ಲ, ಇಷ್ಟು ಮಾಡಿದ ದೇವರು ಇವ್ರಿಗೆ ನೀರು ಕೊಡಲ್ವಾ? ಖಂಡಿತ ಕೊಡ್ತಾರೆ. ಇವ್ರು ಯಾಕೆ ಹೀಗೆ ಮಾಡ್ತಾರೆ? ಅವ್ರ ಮೇಲೆ ಕೋಪ ಬಂದ್ಬಿಡ್ತದೆ. ಆ ಕೋಪದಲ್ಲಿ ದ್ರೋಹಿಗಳೇ, ಇಷ್ಟು ನೀವು ಉಂಡು ತಿಂದು ಕುಡಿದು ಈಗ ನೀರಿಲ್ಲ ಅನ್ನೋಷ್ಟ್ರ ಈ ಒಂದು ಕಾರಣಕ್ಕೆ ಇಷ್ಟು ನೀವು ಮಾತಾಡ್ತೀರಲ್ಲ ಅಂತ ಹೇಳಿ ಅವನ ಕೋಪ ಆವೇಶದಲ್ಲಿ ಕೈಯಲ್ಲಿದ್ದ ಕೋಲಲ್ಲಿ ಬಂಡೆಯನ್ನು 2 ಸಾರಿ ಹೊಡಿತಾನೆ. ನೀರಂತೂ ಹೊರಟು ಬಂತು. ಪಶುಗಳು, ಸಮೂಹದವರೆಲ್ಲರೂ ಸಹ ಕುಡಿದು ದಾಹ ತೀರಿಸಿಕೊಂಡರು. ಆದರೆ 12ನೇ ವಚನ ಹೇಳ್ತದೆ, ಆಗ ಯೆಹೋವನು ಮೋಶೆ ಆರೋನರಿಗೆ, ನೀವು ನನ್ನನ್ನು ನಂಬದವರಾಗಿ ಇಸ್ರಾಯೇಲರ ಎದುರಿನಲ್ಲಿ ನನ್ನ ಗೌರವವನ್ನು ಕಾಪಾಡದೆ ಹೋದದ್ದರಿಂದ ಈ ಸಮೂಹದವರನ್ನು ನಾನು ಅವರಿಗೆ ವಾಗ್ದಾನ ಮಾಡಿದ ದೇಶದೊಳಕ್ಕೆ ನೀವು ಕರಕೊಂಡು ಹೋಗಕೂಡದು ಎಂದು ಹೇಳಿದನು. ಈ ಸಮೂಹದವರನ್ನು ನಾನು ವಾಗ್ದಾನ ಮಾಡಿದ ದೇಶಕ್ಕೆ ನೀವು ಕರಕೊಂಡು ಹೋಗಕೂಡದು. ನಿಮ್ಮ ಸೇವೆ ಅಲ್ಲಿವರೆಗೆ ಮುಂದುವರಿಯೋದಿಲ್ಲ, ಮಧ್ಯದಲ್ಲಿ ಮೊಟಕಾಗಬೇಕು. ಯಾಕಂದರೆ ನಿಮ್ಮ ಕೋಪದಲ್ಲಿ, ಆವೇಶದಲ್ಲಿ ನನ್ನ ಆದೇಶವನ್ನು ನೀವು ಮರ್ತು ಬಿಟ್ರಿ, ನನ್ನ ಮಾತನ್ನು ನೀವು ಮರ್ತು ಬಿಟ್ರಿ. ಹಲ್ಲೆಲೂಯ. ನೋಡಿ, ಈ ಮೋಶೆ ತನ್ನ ಕೋಪದಲ್ಲಿ ಈ ಜನರ ಮೇಲಿನ ಅವರ ಮಾತಿನಿಂದ ಅವನಿಗುಂಟಾದಂತಹ ಆ ಸಂಕಟದಲ್ಲಿ ಅವನು ದೇವರು ಮಾಡಬೇಕಂತ ಹೇಳಿದ್ದನ್ನು ಮಾಡದೆ ಕೈಯಲ್ಲಿದ್ದ ಕೋಲಿಂದ ಆ ಬಂಡೆಯನ್ನು ಹೊಡಲಿಕ್ಕೆ ಹೊರಡ್ತಾನೆ. ಆದರೆ ದೇವರು ಆ ವಿಷಯದಲ್ಲಿ ಬಹಳ ದುಃಖಪಟ್ಟು ಅವರನ್ನು ಇಬ್ಬರನ್ನು ಹೇಳ್ತಾರೆ, ನೀವು ವಾಗ್ದಾನದ ದೇಶಕ್ಕೆ ಹೋಗೋದಿಲ್ಲ. ಆ ಮೇರೆಗೆ 20ನೇ ಅಧ್ಯಾಯದಲ್ಲಿ ಮುಂದುವರಿಸಿ 12ನೇ ವಚನಕ್ಕೆ ಬನ್ನಿ. 12ನೇ ವಚನ ಅಲ್ಲ, 23ನೇ ವಚನ, 20-23. ಅರಣ್ಯಕಾಂಡ 20-23. ಯೆಹೋವನು ಎದೋಮ್ಯರ ದೇಶದ ಮೇರೆಯ ಹತ್ತಿರವಿರುವ ಹೋರ್ ಎಂಬ ಬೆಟ್ಟದ ಬಳಿಯಲ್ಲಿ ಮೋಶೆ ಆರೋನರ ಸಂಗಡ ಮಾತಾಡಿ, ಆರೋನನು ದೇಹವನ್ನು ಬಿಟ್ಟು ತನ್ನ ಪಿತೃಗಳ ಬಳಿಗೆ ಸೇರಬೇಕು. ನೀವಿಬ್ಬರು ಮೆರಿಬಾ ಪ್ರವಾಹದ ಹತ್ತಿರ ನನ್ನ ಮಾತಿಗೆ ವಿರೋಧವಾಗಿ ತಿರುಗಿ ಬಿದ್ದದ್ದರಿಂದ ನಾನು ಇಸ್ರಾಯೇಲರಿಗೆ ವಾಗ್ದಾನ ಮಾಡಿದ ದೇಶದೊಳಗೆ ಆರೋನನು ಸೇರಕೂಡದು. ನೀನು ಆರೋನನನ್ನು ಅವನ ಮಗನಾದ ಎಲ್ಲಾಜಾರನನ್ನು ಕರಕೊಂಡು ಹೋರ್ ಬೆಟ್ಟವನ್ನು ಹತ್ತಿ ಆರೋನನ ವಸ್ತ್ರಗಳನ್ನು ತೆಗೆದು ಅವನ ಮಗನಾದ ಎಲ್ಲಾಜಾರನಿಗೆ ತೊಡಿಸಬೇಕು. ಆರೋನನು ಅಲ್ಲಿ ದೇಹವನ್ನು ಬಿಟ್ಟು ತನ್ನ ಪಿತೃಗಳ ಬಳಿಗೆ ಸೇರಬೇಕು.
ಎಂದು ಆಜ್ಞಾಪಿಸಿದನು. ಆಮೇನ್. ನೋಡಿ 26ನೇ ವಚನ ಏನು ಹೇಳ್ತದೆ, ದೇವರು ಈ ಮೋಶೆಗೆ ಹೇಳ್ತಾ ಇದ್ದಾನೆ, ಈ ಹೋರ್ ಬೆಟ್ಟದ ಬಳಿಯಲ್ಲಿ ಬಂದಾಗ ನೀನು ಆರೋನನನ್ನು ಅವನ ಮಗನಾದ ಎಲ್ಲಾಜಾರನನ್ನು ನೀನು ಕರ್ಕೊಂಡು ಬೆಟ್ಟವನ್ನು ಹತ್ತಬೇಕು. ಅಲ್ಲಿ ಆರೋನನ ವಸ್ತ್ರವನ್ನು ತೆಗೆದು ಅವರ ಮಗನಾದ ಎಲ್ಲಾಜಾರನಿಗೆ ನೀನು ತೊಡಿಸಬೇಕು. ಯಾಕಂದರೆ ಇನ್ನು ಆರೋನನ ಸ್ಥಾನವನ್ನು ಮಗನು ವಹಿಸ್ಕೊಳ್ತಾನೆ. ಅಲ್ಲಿ ಆ ಬೆಟ್ಟದಲ್ಲಿ ಆರೋನನು ತನ್ನ ದೇಹವನ್ನು ಬಿಡಬೇಕು, ಅಂದರೆ ಅವನು ಸಾಯಬೇಕು ಅಂತ ಹೇಳ್ತಾನೆ. ಕಾನಾನ್ ದೇಶಕ್ಕೆ ಹೋಗಲಿಕ್ಕೆ ಅವಕಾಶ ಸಿಗಲಿಲ್ಲ. ಮುಂದುವರಿಸಿ ಧರ್ಮೋಪದೇಶ ಕಾಂಡ 34ನೇ ಅಧ್ಯಾಯ 1ರಿಂದ 5 ಓದಿ ನೋಡಿ. ಧರ್ಮೋಪದೇಶ ಕಾಂಡ 34 1ರಿಂದ 5. ಮೋಶೆಯು ಮೋವಾಬ್ಯರ ಮೈದಾನದಿಂದ ಎರಿಕೋ ಪಟ್ಟಣಕ್ಕೆ ಎದುರಾಗಿರುವ ನೆಬೋ ಪರ್ವತಕ್ಕೆ ಹೋಗಿ ಪಿಸ್ಗಾ ಎಂಬ ಬೆಟ್ಟದ ಶಿಖರವನ್ನು ಹತ್ತಿದನು. ಆಗ ಯೆಹೋವನು ಕಾನಾನ್ ದೇಶವನ್ನೆಲ್ಲ, ಅಂದರೆ ದಾನ್ ಪಟ್ಟಣದವರೆಗೂ, ಗಿಲ್ಯಾದ್ ಸೀಮೆ, ನಫ್ತಾಲಿ ಪ್ರದೇಶ, ಎಫ್ರಾಯಿಂ, ಮನಸ್ಸೆ ಕುಲಗಳವರ ಸೀಮೆ, ಪಶ್ಚಿಮ ಸಮುದ್ರದವರೆಗೂ, ಯಹೂದ ಸೀಮೆ, ದಕ್ಷಿಣ ಪ್ರದೇಶ, ಚೋಗರೂರಿನ ತನಕ, ಎರಿಕೋ ಎಂಬ ಖರ್ಜೂರಗಳ ಪಟ್ಟಣದ ಸುತ್ತಲಿರುವ ಮೈದಾನ, ಇದನ್ನೆಲ್ಲ ಅವನಿಗೆ ತೋರಿಸಿ, ನಾನು ಅಬ್ರಹಾಂ, ಇಸಾಕ್, ಯಾಕೋಬರಿಗೆ ಪ್ರಮಾಣ ಮಾಡಿ ಅವರ ಸಂತತಿಯವರಿಗೆ ಕೊಡುವೆನೆಂದು ವಾಗ್ದಾನ ಮಾಡಿದ ದೇಶವು ಇದೆ. ನಿನಗೆ ಪ್ರತ್ಯಕ್ಷವಾಗಿ ತೋರಿಸಿದ್ದೇನೆ, ಆದರೆ ನೀನು ಹೊಳೆದಾಟಿ ಅಲ್ಲಿಗೆ ಹೋಗಕೂಡದೆಂದು ಹೇಳಿದನು. ನೋಡಿ ಹೆಂಗಿರುತ್ತೆ, ದೇವರೆಲ್ಲವನ್ನು ತೋರಿಸ್ತೇನೆ. ನಾನು ಅಬ್ರಹಾಮ, ಇಸಾಕ, ಯಾಕೋಬರಿಗೆ ವಾಗ್ದಾನ ಮಾಡಿದ ದೇಶ, ಅದರ ಸಮೃದ್ಧಿಯನ್ನೆಲ್ಲ, ಅದರ ಎಲ್ಲೆಗಳು ಮೇರೆಗಳನ್ನೆಲ್ಲ, ದೇವ್ರ ಬೌಂಡ್ರಿನೆಲ್ಲ ತೋರಿಸ್ಬಿಟ್ಟು, ಆದರೆ ನೀನು ಅಲ್ಲಿಗೆ ಹೋಗಬಾರ್ದು, ನೀನು ಅಲ್ಲಿ ಹೋಗக்கூಡದು ಅಂತ ಹೇಳಿ ದೇವರು ಅವನ ಅಂತ್ಯವನ್ನು ಅಲ್ಲಿ ಕೊನೆಗೆ ಕಾಣಿಸ್ತಾನೆ. 5ನೇ ವಚನ ಹೇಳ್ತದೆ, ಯೆಹೋವನ ಮಾತಿನಂತೆ ಆತನ ಸೇವಕನಾದ ಮೋಶೆ ಅಲ್ಲೇ ಮೋವಾಬ್ಯರ ದೇಶದಲ್ಲಿ ದೇಹ ಬಿಟ್ಟನು. ಒಳ್ಳೆ ಸೇವಕನು, ಆದರೆ ದೇವರ ಯೋಜನೆ ನೆರವೇರಿಸೋಕ್ಕಾಗದೆ, ದೇವರ ಚಿತ್ತವನ್ನು ನೆರವೇರಿಸೋಕ್ಕಾಗದೆ ಹೋಗಿದ್ದಕ್ಕೆ ಕಾರಣ, ಆ ಜನರ ಮಾತಿನಿಂದ ಉದ್ರೇಕಗೊಂಡಾಗ ಅವನು ಕೂಡ ಕೋಪದಲ್ಲಿ ದುಡುಕಿ ಏನೋ ಮಾಡಿಬಿಡ್ತಾನೆ. ಪ್ರಿಯರೇ, ನಮ್ಮ ಕೋಪ, ಮನುಷ್ಯನ ಕೋಪ ದೇವರ ನೀತಿಗೆ ಅನುಸಾರವಾಗಿ ದೇವರ ಚಿತ್ತವನ್ನು ನೆರವೇರಿಸಲಿಕ್ಕೆ ಅನುಕೂಲವಾಗೋದಿಲ್ಲ. ನಾವು ಒಳ್ಳೆಯವರಾಗಿರ್ಬೋದು, ತುಂಬ ಒಳ್ಳೆಯವರಾಗಿರ್ಬೋದು, ಆದರೆ ಕೋಪದಲ್ಲಿ ತೆಗೆದುಕೊಳ್ಳುವ ತೀರ್ಮಾನ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ದೇವರ ಮನಸ್ಸನ್ನು ನೋಯಿಸುವಂತಹ ಕಾರ್ಯಗಳಾಗಿದ್ಬಿಡ್ತದೆ. ಅದರಿಂದಾಗಿ ಬಹಳ ಜಾಗ್ರತೆಯಿಂದ, ಎಷ್ಟೇ ಒಳ್ಳೆಯವರಾಗಿದ್ದರು, ಎಷ್ಟೇ ಆತ್ಮಿಕವಾಗಿದ್ದರು, ಈ ಕೋಪದ ವಿಷಯದಲ್ಲಿ ನಾವು ಬಹಳ ಜಾಗ್ರತೆಯಿಂದ ಇರಬೇಕು. ದೇವರ ಹತ್ರ ಕೃಪೆ ಕೇಳ್ಕೊಳ್ಬೇಕು. ಈ ಕೋಪದಲ್ಲಿ ದುಡುಕಿ ಮಾಡುವಂಥ ಕಾರ್ಯಗಳು ನೋಡುವಾಗ ಅದನ್ನು ಕೆಲವು ಸಮಯಗಳಲ್ಲಿ ಸಾಧನೆ ಅಂತ ನೆನೆಸ್ಬಿಡ್ತಾರಂತೆ. ನೋಡಿ, ಜ್ಞಾನೋಕ್ತಿಗಳು 14:29 ಈ ರೀತಿಯಾಗಿ ಹೇಳ್ತದೆ. ಜ್ಞಾನೋಕ್ತಿ ಜ್ಞಾನೋಕ್ತಿ 14:29. ದೀರ್ಘ ಶಾಂತನು ಅಂದರೆ ಇಂಗ್ಲೀಷಲ್ಲಿ ಸ್ಲೋ ಟು ಆ್ಯಂಗರ್, ಅಂದರೆ ಕೋಪ ಮಾಡಿಕೊಳ್ಳುವುದಕ್ಕೆ ಬಹಳ ನಿಧಾನ ಮಾಡುವನು. ದೀರ್ಘ ಶಾಂತನು ಕೇವಲ ಬುದ್ಧಿವಂತನು. ಮುಂಗೋಪಿಯು ಮೂರ್ಖತನವನ್ನು ಧ್ವಜವಾಗಿ ಎತ್ತುವನು. ಮುಂಗೋಪಿಯು ಮೂರ್ಖತನವನ್ನು ಏನೋ ಸಾಧನೆ ಮಾಡಿದ್ದೀನಿ ಅನ್ನುವಂತ ಎತ್ತನಂತೆ. ಯಾಕಂದರೆ ಆ ಕೋಪದ ಸಮಯದಲ್ಲಿ ಅವನು ಮಾಡುವ ಕಾರ್ಯ ಏನೋ ಸಾಧನೆ ಮಾಡ್ದಂಗೆ ಫೀಲಿಂಗ್. ಕೆಲವು ಸಮಯ ಕೋಪ ಬಂದುಬಿಟ್ಟಾಗ ಕೆಟ್ಟ ಮಾತಲ್ಲಿ ಬೈತಾರೆ, ಏನೋ ಒಂಥರ ಗತ್ತು, ಏನೋ ಸಾಧನೆ ಮಾಡಿದ ರೀತಿಯಲ್ಲಿ ಅವ್ರಿಗೆ ಆ ಟೈಮ್ನಲ್ಲಿ ಹಂಗೆ ಅನಿಸ್ಬಿಡ್ತದೆ. ಕೆಲವ್ರನ್ನ ನಾವು ಕೇಳಿಸ್ಕೊಂಡಿದ್ದೀವಿ, ನ್ಯೂಸ್ ಪೇಪರ್ನಲ್ಲೆಲ್ಲ ಓದಿದ್ದೀವಿ, ಕೊಲೆ ಮಾಡಿಬಿಟ್ಟು ಕೊಲೆ ಮಾಡಿದಂಥ ಆ ತಲೆಯನ್ನು ಕತ್ತರಿಸಿ ತಲೆಯನ್ನು ಕೈಯಲ್ಲಿ ತಗೊಂಡು ಇವನೇ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಡ್ತಾನೆ, ಏನೋ ಗತ್ತಾಗಿ, ಏನೋ ಸಾಧನೆ ಮಾಡಿದ ಹಾಗೆ. ಆಗ ಅವನಿಗೆ ಗೊತ್ತಾಗೋದಿಲ್ಲ ಏನು. ಆಗ ಅದು ಧ್ವಜವೆತ್ತುವ ಮೂರ್ಖತನದಿಂದ ಮೂರ್ಖತನವನ್ನೇ ಧ್ವಜವಾಗಿ ಎತ್ತುತ್ತಾನೆ, ಏನೋ ಸಾಧನೆ ಮಾಡಿದಾಗಿ ಮಾಡ್ತಾನೆ. ಆಮೇಲೆ ಗೊತ್ತಾಗ್ತದೆ, ಎಂಥ ಲಾಸ್ ಮಾಡಿಕೊಂಡೆ ನನ್ನ ಜೀವನಕ್ಕೆ, ಎಂಥ ನಷ್ಟ ನಾನು ಮಾಡಿಕೊಂಡೆ ನನಗೆ
ಇದು ಬುದ್ಧಿಗೇಡಿತನ. ಇನ್ನೊಂದು ವಚನವನ್ನು ಓದಿ, ಅದೇ 14ರಲ್ಲಿ 17ನೇ ವಚನ. ಮುಂಗೋಪಿಯು ಬುದ್ಧಿಗೆಡುವನು, ಕುಯುಕ್ತಿಯುಳ್ಳವನು ದ್ವೇಷಕ್ಕೆ ಪಾತ್ರನು. ಮುಂಗೋಪಿಯು ಬುದ್ಧಿಗೆಡುವನು. ಆ ಟೈಮ್ನಲ್ಲಿ ಏನು ಮಾಡಬೇಕು ಅಂತ ಹೇಳಿ ನಮಗೆ ಸ್ಪಷ್ಟವಾದಂತಹ ಬುದ್ಧಿನೇ ಇರೋದಿಲ್ಲ. ಅದರಿಂದಾಗಿ ದೇವರ ವಾಕ್ಯ ಹೇಳ್ತದೆ, ಮನುಷ್ಯನ ಕೋಪ ದೇವರ ನೀತಿಗೆ ಅನುಸಾರವಾಗಿ, ದೇವರ ಚಿತ್ತಕ್ಕನುಸಾರವಾಗಿ ಹೋಗೋದಿಲ್ಲ. ಇದನ್ನು ತಿಳಿದ ನಾವು ನಮಗೆ ಕೋಪ ಬರುವಂಥ ಸಂದರ್ಭದಲ್ಲಿ ದೇವರ ಹತ್ರ ಬಲ ಕೇಳಬೇಕು. ನಿಧಾನ, ದೀರ್ಘ ಶಾಂತಿಯನ್ನು ನನಗೆ ಕೊಡಪ್ಪ, ಹಲ್ಲೆಲೂಯ. ಬಹಳ ತಾಳ್ಮೆಯಿಂದ ಇರಲಿಕ್ಕೆ ನನಗೆ ಕೃಪೆ ಕೊಡು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ತಾನು ಓದಿದ ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನದಲ್ಲಿ, ಕೋಪಿಸಿಕೊಳ್ಳುವುದರಲ್ಲಿ ನಿಧಾನವಾಗಿ. ನಮಗೆ ಆ ಕೃಪೆ ಇವತ್ತು ನಮ್ಮ ಪ್ರಾರ್ಥನೆ ಅದೇ, ಎಲ್ಲ ದೇವ ಮಕ್ಕಳಿಗೆ ಈ ಕೃಪೆ ಸಿಗಲಿ. ಕೋಪಿಸಿಕೊಳ್ಳುವುದಲ್ಲಿ ಯಾರು ದುಡುಕಿ ಕೋಪದಲ್ಲಿ ಏನೋ ಮಾಡಿಬಿಡಬಾರ್ದು. ನಾವು ಆತ್ಮಿಕವಾಗಿರ್ಬೋದು, ಆದರೆ ಆತ್ಮಿಕವಾಗಿದ್ದರೂ ಈ ಲೋಕದಲ್ಲಿದ್ದೀವಿ. ಹಲವಾರು ಸನ್ನಿವೇಶ ಸಂದರ್ಭಗಳು ನಮಗೆ ಕೋಪವನ್ನು ಎಬ್ಬಿಸ್ತದೆ. ಆ ಕೋಪದಲ್ಲಿ ದುಡುಕಿ ನಾವು ಕಾರ್ಯನಿರ್ವಹಿಸಿಬಿಟ್ರೆ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಕಾರ್ಯ ಮಾಡಿ ದೊಡ್ಡ ದೊಡ್ಡ ಆಶೀರ್ವಾದವನ್ನೇ ಕಳ್ಕೊಬೇಕಾಗ್ತದೆ. ನೋಡಿ, ಮೋಶೆ ಆರೋನರ ಜೀವಿತ ನೋಡುವಾಗ ಅವರು ಎಷ್ಟು ತ್ಯಾಗವನ್ನು ಮಾಡಿದ್ದಾರೆ, ಎಷ್ಟು ಕಾರ್ಯ ಸಾಧನೆ ಮಾಡಿದ್ದಾರೆ. ಆದರೆ ಅವರ ಕೋಪ ಅವ್ರಿಗೆ ಕಾನಾನ್ಗೆ ಹೋಗುವುದನ್ನೇ ಅಡ್ಡಿ ಮಾಡಿಬಿಡ್ತು. ದುಡುಕಿ ಆ ಕೋಪ ಬಂದಾಗ ಆವೇಶದಲ್ಲಿ ದ್ರೋಹಿಗಳೇ, ಹೆಂಗೆ ಬೈತಾನೆ, ದ್ರೋಹಿಗಳೇ. ಕೋಪದ ವಿಷಯದಲ್ಲಿ ನಾವು ಎಷ್ಟು ಜಾಗ್ರತೆ ವಹಿಸಬೇಕು. ಅದೇ ಜ್ಞಾನೋಕ್ತಿ 16ನೇ ಅಧ್ಯಾಯ 32ನೇ ವಚನಕ್ಕೆ ಬನ್ನಿ. ಜ್ಞಾನೋಕ್ತಿ 16:32. ದೀರ್ಘಶಾಂತನು ಶೂರನಿಗಿಂತಲೂ ಶ್ರೇಷ್ಠ. ಶೂರನಿಗಿಂತಲೂ ಶ್ರೇಷ್ಠ. ಕೋಪ ಬಂದಾಗ ಏನೋ ಶೂರತನ ಮಾಡ್ದಂಗೆ ಅನಿಸ್ತದೆ, ಭ್ರಮೆ. ಅದು ಶೂರತನ ಅಲ್ಲ. ನಾವು ಅಲ್ಲಿ ತಾಳ್ಮೆಯಾಗಿರುವುದೇ ಶೂರತನ. ಶೂರನಿಗಿಂತ ಶ್ರೇಷ್ಠನು. ದೀರ್ಘಶಾಂತನು ಅಂದರೆ ಸ್ಲೋ ಟು ಆ್ಯಂಗರ್, ಕೋಪ ಮಾಡಿಕೊಳ್ಳುವುದಕ್ಕೆ ನಿಧಾನ ಮಾಡುವವನು ಶೂರಾದಿ ಶೂರನಿಗಿಂತ ಶ್ರೇಷ್ಠನು. ಆಮೇಲೆ ನೆಕ್ಸ್ಟ್ ಲೈನು, ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದವನಿಗಿಂತಲೂ ಆ ಬಲಿಷ್ಠ. ಟೈಮ್ನಲ್ಲಿ ತನ್ನನ್ನು ಕಂಟ್ರೋಲ್ ಮಾಡಿಕೊಳ್ಳುವವನು, ಕೋಪವನ್ನು ಕಂಟ್ರೋಲ್ ಮಾಡಿಕೊಳ್ಳುವವನು ಪಟ್ಟಣವನ್ನು ಗೆದ್ದವನಿಗಿಂತ ಬಲಿಷ್ಠನು. ಹಲ್ಲೆಲೂಯ. ಇವತ್ತು ನಾವು ಈ ಕೃಪೆಯನ್ನು ಕರ್ತನ ಹತ್ರ ಕೇಳುವ. ಸಣ್ಣ ಸಣ್ಣ ವಿಷಯಕ್ಕೆ ಮನೆಯಲ್ಲಿ ಕೋಪ ಬಂದುಬಿಡ್ತದೆ. ಕೆಲವರು ಕೋಪ ಬಂದುಬಿಟ್ರೆ ಟಿ ವಿ, ಮನೇಲಿರುವಂಥ ಐಟಮ್ಸ್, ಪಾತ್ರೆಗಳನ್ನೆಲ್ಲ ಜಜ್ಜಿ, ಕೆಲವರು ಹೆಂಡತಿಯ ಸೀರೆಗಳಿಗೆಲ್ಲ ಬೆಂಕಿ ಹಾಕಿ ಏನೇನೋ ಅನಾಹುತ ಮಾಡ್ಕೊಂಡ್ಬಿಡ್ತಾರೆ. ಹೆಂಡತಿಯನ್ನು ಕೊಂದು, ಮಕ್ಕಳನ್ನು ಕೊಂದು, ಸೆರೆಮನೆಯಲ್ಲಿ ಕೂತ್ಕೊಂಡು ಆಮೇಲೆ ಅಳಕ್ಕೆ ಶುರು ಮಾಡ್ತಾರೆ. ನಾನು ಯಾಕೆ ಹೀಗೆ ಮಾಡಿದೆ ಅಂತ ಹೇಳಿ ಚಿಂತೆ ಮಾಡ್ತಾರೆ. ನಾವು ಅಷ್ಟು ದೊಡ್ಡ ಅನಾಹುತ ಮಾಡಲಿಲ್ಲ ಅಂದರೂ ಕೂಡ ದೇವರ ಮನಸ್ಸು ನೋಯಿಸುವಂತಹ ಕಾರ್ಯಗಳನ್ನು ಮಾಡಿ ನಮಗೆ ಬರಬೇಕಾದ ಕಾನನ್ನು ನಾವು ಹೊಂದಿಕೊಳ್ಳದೆ ಹೋಗ್ಬಿಡ್ತೀವಿ. ಅಂದರೆ ನಮಗೆ ಸಿಗಬೇಕಾದ ಇನ್ನೂ ಹೆಚ್ಚಿನ ಆಶೀರ್ವಾದಗಳನ್ನು ಹೊಂದಿಕೊಳ್ಳದೆ ಹೋಗ್ಬಿಡ್ತೀವಿ. ಹೀಗಾಗಿ ಈ ಕೋಪಗೊಳ್ಳುವಾಗ ನಾವು ತೆಗೆದುಕೊಳ್ಳುವ ತೀರ್ಮಾನಗಳು ದೇವರ ನೀತಿಗೆ ಅನುಕೂಲ ಆಗಿರೋದಿಲ್ಲ. ಅದರಿಂದ ಕೋಪ ಬಂದಾಗ ಯಾವುದೇ ತೀರ್ಮಾನ ತಗೋಬಾರ್ದು. ಕೋಪ ಬಂದಾಗ ತೀರ್ಮಾನಗಳನ್ನ ತಗೋಬಾರ್ದು. ಕೋಪದಲ್ಲಿ ತೆಗೆದುಕೊಳ್ಳುವ ತೀರ್ಮಾನ ಆಮೇಲೆ ಯೋಚನೆ ಮಾಡಿದ್ರೆ ಅದು ಮೂರ್ಖತನದ ತೀರ್ಮಾನ ಆಗಿರ್ತದೆ. ಅದರಿಂದಾಗಿ ನಾವು ಕೋಪಗೊಳ್ಳುವಾಗ ನಾವು ಯಾವುದೇ ತೀರ್ಮಾನ ತಗೋಬಾರ್ದು. ನಿಧಾನ ಮಾಡಬೇಕು, ಇನ್ನೂ ನಿಧಾನ ಮಾಡಬೇಕು. ಸುಮ್ಮನೆ ದೇವರ ಸಮ್ಮುಖದಲ್ಲಿ ಕುಳಿತುಕೊಬಿಡೋಣ. ಒಂದು ವೇಳೆ ಇಲ್ಲಿ ಕೋಪ ಬರುತ್ತಂದರೆ ಇನ್ನೂ ಎಲ್ಲಾದರೂ ಏಕಾಂತವಾಗಿ ರೂಮ್ ಒಳಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ದೇವರಿಗೆ ಸ್ತೋತ್ರ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡಿರಿ. ಕೋಪ ಎಲ್ಲ ತಣ್ಣಗಾದ್ಮೇಲೆ ಆಮೇಲೆ ಬಂದು ಆಲೋಚನೆ ಮಾಡಿ ಏನು ಮಾಡೋಣ ಅಂತ. ಕೋಪ ಬಂದಾಗ ಕೆಲವರಿಗೆ ಮಕ್ಕಳನ್ನೆಲ್ಲ ಹೊಡೆದು ಹಾಕ್ಬಿಡೋಣ, ಹೆಂಡ್ತಿನ ಚಚ್ಚ ಹಾಕ್ಬಿಡುವ, ಅದು ಮಾಡಿಬಿಡು, ಇದು ಮಾಡಿಬಿಡುವ ಅನಿಸುತ್ತೆ. ಏನಾದರೂ ಮಾಡಿಬಿಟ್ರಿ ದೊಡ್ಡ ದೊಡ್ಡ ಆಶೀರ್ವಾದವನ್ನೇ ಕಳ್ಕೊಂಡ್ಬಿಡ್ತೀರಿ. ಆಗ ನಾವು ನಿಧಾನ ಮಾಡಬೇಕು, ನಿಧಾನ ಮಾಡಬೇಕು. ಬೇರೆನೇನು ಟೆನ್ಷನ್ ಮಾಡ್ಕೊಬೇಡ್ರಿ. ನೀವು ಯಾವುದೊಂದು ರೂಮ್ಗೋ ಅಥವಾ ಎಲ್ಲಾದರೂ ಒಂದು ಏಕಾಂತ ಸ್ಥಳಕ್ಕೆ ಹೋಗ್ಬಿಟ್ಟು ಸುಮ್ಮನೆ ದೇವರಿಗೆ ಸ್ತೋತ್ರ ಮಾಡ್ತಾಯಿರಿ. ಕೋಪ ಎಲ್ಲ ಇಳೀತದೆ. ಆಮೇಲೆ ಬಂದು ನಡೆದ ಘಟನೆಗಾಗಿ ಏನು ಮಾಡೋಣ ಅಂತ ಹೇಳಿ ತೀರ್ಮಾನ ಮಾಡಿ ಒಳ್ಳೆ ಸಜೆಷನ್ ಸಿಗ್ತದೆ, ಮಾರ್ಗದರ್ಶನ ಸಿಗ್ತದೆ, ದೇವರ ಆಲೋಚನೆ ಸಿಗ್ತದೆ.
ಕೋಪದಲ್ಲಿ ಮಾತ್ರ ಯಾವುದೇ ತೀರ್ಮಾನ ತಗೋಬೇಡ್ರಿ. ಮನುಷ್ಯನ ಕೋಪ ದೇವರ ನೀತಿಗೂ, ದೇವರ ಚಿತ್ತಕ್ಕೂ, ದೇವರ ಯೋಜನೆಗೂ ಅನುಕೂಲ ಆಗಿರೋದಿಲ್ಲ. ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಹಾಲೆಲೂಯ. ಕೃಪಾ ಸಂಪನ್ನನಾದ ದೇವರೇ, ಕೋಪವನ್ನು ಹ್ಯಾಂಡಲ್ ಮಾಡಲಿಕ್ಕೆ ನಮಗೆ ಕೃಪೆ ಕೊಡಪ್ಪ. ಎಷ್ಟೋ ಸಂದರ್ಭಗಳಲ್ಲಿ ನಮಗೆ ಕೋಪ ಬರ್ತದೆ. ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಕರ್ತನೆ ದೇಹದ ಮೇಲೆ, ನಮ್ಮ ಮನಸ್ಸಿನ ಮೇಲೆ ನಿಯಂತ್ರಣ ತಪ್ಪಿ ಹೋಗುವಷ್ಟು ಕೋಪ ಬರ್ತದೆ. ಕರ್ತನೆ, ಕೋಪದಲ್ಲಿ ನಾವು ದುಡುಕಿ ನಿನ್ನ ಚಿತ್ತಕ್ಕೆ ವಿರುದ್ಧವಾದ ಕಾರ್ಯಗಳನ್ನ ಮಾಡಿಬಿಡ್ಬಾರ್ದಪ್ಪ. ನಿನ್ನ ಚಿತ್ತಕ್ಕೆ ವಿರುದ್ಧವಾದ ಕಾರ್ಯಗಳನ್ನು ನೆರವೇರಿಸಿಬಿಡಬಾರ್ದು. ಅದರಿಂದ ದೊಡ್ಡ ದೊಡ್ಡ ನಷ್ಟಗಳು ಉಂಟಾಗುತ್ತಂತೆ. ಈಗ ತಾನೇ ವಾಕ್ಯದಲ್ಲಿ ನೋಡಿದ್ದು, ಆ ಜನರು, ಇಸ್ರಾಯೇಲರು, ಅವ್ರು ತಿರುಗಿ ಬಿದ್ದದ್ದು ಮೋಶೆ ಆರೋನರಿಗೆ ಕರ್ತನೆ ಅವರ ಭವಿಷ್ಯವನ್ನೇ ಕುಂಠಿತಗೊಳಿಸಿಕೊಳ್ಳುವಂತಹ ಸ್ಥಿತಿ ಬಂದ್ಬಿಡ್ತು. ಯಾವ ಸಂದರ್ಭದಲ್ಲೂ, ಯಾವ ಸನ್ನಿವೇಶದಲ್ಲೂ ಸಹ, ಕೋಪದ ಯಾವುದೇ ಸನ್ನಿವೇಶದಲ್ಲಿ ನಾವು ಆತರಪಟ್ಟು ಏನೇ ನಿರ್ಧಾರ ತಗೋಬಾರ್ದು ಸ್ವಾಮಿ. ಬಹಳ ನಿಧಾನ ಮಾಡಲಿಕ್ಕೆ ಕೃಪೆ ಕೊಡಪ್ಪ ಕರ್ತನೆ. ಆ ಸಂದರ್ಭದಲ್ಲಿ ಬಹಳ ನಿಧಾನ ಕೊಡು ಸ್ವಾಮಿ ನಮಗೆ. ದುಡುಕಿ ಯಾವ ಮಾತಾಡ್ಬಿಡ್ಬಾರ್ದು, ದುಡುಕಿ ಯಾವ ಆಲೋಚನೆ ಮಾಡಬಾರ್ದು, ದುಡುಕಿ ಯಾವ ಕೃತ್ಯಗಳನ್ನು ಮಾಡಿಬಿಡ್ಬಾರ್ದು. ಥ್ಯಾಂಕ್ ಯು. ಈ ಸಮಯದಲ್ಲಿ ಕರ್ತನೆ ನನ್ನೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರಿಗೂ ಕೃಪೆ ಕೊಡು ಸ್ವಾಮಿ. ಕೋಪ ಬಂದಾಗ ಕರ್ತನೆ ತನ್ನನ್ನು ನಿಯಂತ್ರಿಸಲಿಕ್ಕೆ ಕೃಪೆ ಕೊಡು. ಪವಿತ್ರಾತ್ಮನ ಶಕ್ತಿನ ಕೊಡು ಸ್ವಾಮಿ. ಥ್ಯಾಂಕ್ ಯು. ಕೋಪ ಬಂದಾಗ ಆ ಕೋಪದಲ್ಲಿ ಕರ್ತನೆ ಯಾರು ಕೂಡ ಕಾರ್ಯನಿರ್ವಹಿಸಬಾರ್ದು. ಮಾತಾಡಲಿಕ್ಕೋ ಅಥವಾ ಯಾವುದೇ ಕೃತ್ಯಗಳನ್ನು ಮಾಡಲಿಕ್ಕೋ ಹೋಗಬಾರ್ದು. ಕೋಪದಲ್ಲಿ ಮಾಡುವ ಎಲ್ಲ ಕೃತ್ಯಗಳು ಅದು ಮೂರ್ಖತನ. ಆ ಸಮಯದಲ್ಲಿ ಸಾಧನೆಯ ಹಾಗೆ ಬಿಂಬಿಸಬಹುದು, ಅದು ಕಾಣ್ಬೋದು, ಅನಿಸ್ಬೋದು, ಏನೋ ಸಾಧನೆ ಮಾಡ್ತೀನಿ ಅನ್ನುವ ರೀತಿಯಲ್ಲಿ ಅನಿಸ್ಬೋದು. ಆದರೆ ಅದು ಮೂರ್ಖತನ ಅಂತ ನಿನ್ನ ವಾಕ್ಯ ನಮಗೆ ಹೇಳ್ತದೆ ಸ್ವಾಮಿ. ಕರ್ತನೆ, ಆ ಸಂದರ್ಭದಲ್ಲಿ ಯಾವುದನ್ನು ನಾವು ಮಾಡಬಾರ್ದಪ್ಪ. ನಾವು ದುಡುಕಿ ಎಷ್ಟೋ ಕಾರ್ಯಗಳನ್ನು ಮಾಡಿಬಿಡ್ತೀವಿ. ದಯವಿಟ್ಟು ನಮ್ಮನ್ನು ಅಂಥ ಸಂದರ್ಭಗಳಿಗಾಗಿ ಕ್ಷಮಿಸಪ್ಪ. ಇನ್ನು ಮುಂದೆ ಕರ್ತನೆ ಕೋಪ ಬಂದಾಗ ಅದನ್ನು ನಿಯಂತ್ರಿಸಲಿಕ್ಕೆ ನಮಗೆ ಕೃಪೆ ಕೊಡು ಸ್ವಾಮಿ. ಆ ಸಮಯದಲ್ಲಿ ನಾವು ಇನ್ನೂ ಹೆಚ್ಚು ತಾಳ್ಮೆಯನ್ನು ವಹಿಸ್ಕೊಳ್ಳಿಕ್ಕೆ ನಮಗೆ ಕೃಪೆ ಕೊಡಪ್ಪ. ದೀರ್ಘ ಶಾಂತಿಯನ್ನು ಕೊಡು ಸ್ವಾಮಿ. ಹಲ್ಲೆಲೂಯ. ದೀರ್ಘ ಶಾಂತಿಯನ್ನು ಕೊಡಪ್ಪ. ಯಾವ ವಿಷಯದಲ್ಲಾದರೂ ಸರಿ ನಮಗೆ ಕೋಪದಲ್ಲಿ ನಾವು ಕಾರ್ಯನಿರ್ವಹಿಸಬಾರ್ದಪ್ಪ. ನಮಗೆ ಕೋಪ ಇರುವಾಗ ನಾವು ಕರ್ತನೆ ಕಾರ್ಯನಿರ್ವಹಿಸಬಾರ್ದು, ತೀರ್ಮಾನಗಳನ್ನು ತಗೋಬಾರ್ದು. ಅದು ಎಂದಿಗೂ ಆಶೀರ್ವಾದ ಆಗಿರೋದಿಲ್ಲ. ಅದು ಮೂರ್ಖತನದ ತೀರ್ಮಾನ, ಅದು ದೇವರ ಚಿತ್ತಕ್ಕೆ ವಿರುದ್ಧವಾದ ತೀರ್ಮಾನ. ನಾವು ಜಾಗ್ರತೆಯಿಂದ ಇರಲಿಕ್ಕೆ ನಮಗೆ ಕೃಪೆ ಕೊಡು ಡ್ಯಾಡಿ. ನಮಗೆ ಕೃಪೆ ಕೊಡಪ್ಪ. ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಕರ್ತನೆ ನಿನ್ನ ಕೃಪೆ ಕೊಡಪ್ಪ. ಕೋಪದಲ್ಲಿರುವಾಗ ಯಾರು ಕೂಡ ತೀರ್ಮಾನ ತಗೋಬಾರ್ದು, ಒಂದು ಮಾತನ್ನು ಕೂಡ ಆಡಬಾರ್ದು, ಒಂದು ಕಾರ್ಯವನ್ನು ಸಹ ಮಾಡಬಾರ್ದಪ್ಪ. ಕೋಪ ತಣ್ಣಗಾದ ಮೇಲೆ ಆ ಸಮಸ್ಯೆಗೆ ಪರಿಹಾರದ ದಾರಿಯನ್ನು ಹುಡುಕಬೇಕು, ಆಲೋಚನೆ ಮಾಡಬೇಕು, ನಿನ್ನ ಹತ್ರ ಕೇಳಬೇಕು, ಮಾರ್ಗದರ್ಶನ ಪಡ್ಕೊಂಡು ಒಳ್ಳೆ ತೀರ್ಮಾನಗಳನ್ನು ತಗೋಬೇಕು ಸ್ವಾಮಿ. ಹಲ್ಲೆಲೂಯ. ಮೋಶೆ ಆರೋನರು ಕರ್ತನೆ ದುಡುಕಿ ಮಾಡಿದಂಥ ಕಾರ್ಯದಲ್ಲಿ ಕರ್ತನೆ ಅವ್ರಿಗಿರುವಂಥ ಭವಿಷ್ಯವನ್ನೇ ಕಳ್ಕೊಂಡ್ರು. ಕಾನಾನ್ ದೇಶಕ್ಕೆ ಹೋಗುವ ಸೌಭಾಗ್ಯವನ್ನೇ ಕಳ್ಕೊಂಡ್ರು. ಅವರು ಎಷ್ಟು ಒಳ್ಳೆಯ ಸೇವಕರಪ್ಪ, ನಿನಗಾಗಿ ಎಷ್ಟು ಸಾಧನೆಗಳನ್ನು ಮಾಡಿದ್ದಾರೆ. ಆದರೆ ದುಡುಕಿ ಕರ್ತನೆ ಎಂಥ ಕಾರ್ಯ ಮಾಡಿಕೊಂಡ್ರು. ಇದು ನಮಗೆ ಒಂದು ನಿದರ್ಶನ. ನಾವು ಯಾರು ಕೂಡ ಕೋಪದಲ್ಲಿ, ಆವೇಶದಲ್ಲಿ, ದುಡುಕಿನಲ್ಲಿ ಕಾರ್ಯ ಮಾಡಿಬಿಡ್ಬಾರ್ದಪ್ಪ. ಕೋಪ ಬಂದಾಗ ಬಹಳ ತಾಳ್ಮೆಯಿಂದ ನಿಧಾನವನ್ನು ವಹಿಸಲಿಕ್ಕೆ, ದೀರ್ಘ ಶಾಂತಿಯನ್ನು ವಹಿಸಲಿಕ್ಕೆ. ಹಾಲೆಲೂಯ. ಕೋಪ ಎಲ್ಲ ತಣ್ಣಗಾದ ಮೇಲೆ ಆಮೇಲೆ ತೀರ್ಮಾನಗಳನ್ನು ತಗೊಳ್ಳಿಕ್ಕೆ, ಕಾರ್ಯನಿರ್ವಹಿಸಲಿಕ್ಕೆ ನಮಗೆ ಕೃಪೆ ಕೊಡಿ. ನಮ್ಮೊಬ್ಬೊಬ್ಬರನ್ನು ಆಶೀರ್ವದಿಸಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಉತ್ತರ ಕನ್ನಡ ಜಿಲ್ಲೆಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ಉತ್ತರ ಕನ್ನಡ ಜಿಲ್ಲೆಯ ಕಂದಾಯ ಅಧಿಕಾರಿಗಳಿಗಾಗಿ, ಆರೋಗ್ಯ ಅಧಿಕಾರಿಗಳಿಗಾಗಿ ಮತ್ತು ಎಲ್ಲ ಸರ್ಕಾರಿ ಅಧಿಕಾರಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲ ಡಿಪಾರ್ಟ್ಮೆಂಟ್, ಆರೋಗ್ಯ, ಹೆಲ್ತ್ ಡಿಪಾರ್ಟ್ಮೆಂಟ್, ಎಜುಕೇಷನ್ ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್, PWD ಡಿಪಾರ್ಟ್ಮೆಂಟು, ಬೇರೆ ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ಗಳು, ಸರ್ಕಾರದ
ಎಲ್ಲ ಅಧಿಕಾರಿಗಳನ್ನು ಕರ್ತನ ಕೈಗೆ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ. ಅವರೆಲ್ಲರೂ ಕೂಡ ಆಶೀರ್ವಾದವಾಗಿರಲಿ, ಅವರ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನ ಇರಲಿ, ವಿಶೇಷವಾಗಿ ಅವರೆಲ್ಲರಿಗೂ ರಕ್ಷಣಾ ಅನುಭವ ಸಿಗಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪನ್ನನಾದ ದೇವರೇ, ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಅಧಿಕಾರಿಗಳನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ರೆವೆನ್ಯೂ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು, ಜಿಲ್ಲಾ ಅಧಿಕಾರಿ ಹಿಡಿದು PDO ಅವರೆಗೆ ಎಲ್ಲ ಅಧಿಕಾರಿಗಳು, ಅದು ಮಾತ್ರ ಅಲ್ಲ ಕರ್ತನೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು, ಎಜುಕೇಷನ್, PWD, ಫಾರೆಸ್ಟು, ಸಾರಿಗೆ, ಇನ್ನು ಕರ್ತನೆ ಬೇರೆ ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳನ್ನು ನೀನು ಆಶೀರ್ವದಿಸಪ್ಪ. ಅವರು ಕರ್ತನೆ ಸಮಾಜಕ್ಕಾಗಿ ಒಳ್ಳೆ ಒಳ್ಳೆ ಕಾರ್ಯಗಳನ್ನು ಮಾಡಲಿಕ್ಕೆ ಅವ್ರಿಗೆ ಬೇಕಾದ ಆರೋಗ್ಯ ಕೊಡು, ಜ್ಞಾನ ಕೊಡು, ಸಾಮರ್ಥ್ಯ ಕೊಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಅವರ ಪ್ರಯಾಣಗಳಲ್ಲಿ ಅವ್ರಿಗೆ ಜೊತೆ ಇರಪ್ಪ, ಅವರ ಕುಟುಂಬದಲ್ಲಿ ಸಮಾಧಾನ ಇರಲಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಅದು ಮಾತ್ರ ಅಲ್ಲ, ಅವರೆಲ್ಲರಿಗೂ ರಕ್ಷಣಾ ಅನುಭವ ಕೊಡಬೇಕಂತ ನಾವು ಬೇಡಿಕೊಳ್ತೇವೆ ಸ್ವಾಮಿ. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಕೊಡಬೇಕಂತ ನಾವು ಬೇಡಿಕೊಳ್ತೇವೆ. ನಿತ್ಯ ಜೀವದ ನಿರೀಕ್ಷೆಯನ್ನು ಕೊಡಬೇಕಂತ ನಾವು ಬೇಡಿಕೊಳ್ತೇವೆ. ಪರಲೋಕದ ಅನುಗ್ರಹ ಕರ್ತನೆ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಅಧಿಕಾರಿಗಳಿಗೆ ಉಂಟಾಗಲಿ. ನಿತ್ಯ ಜೀವದ ನಿರೀಕ್ಷೆ ಉಂಟಾಗಲಿ, ಪರಲೋಕದ ಭರವಸೆ ಉಂಟಾಗಲಿ, ಶಾಶ್ವತ ಸೌಭಾಗ್ಯದ ಸಂತೋಷ ಉಂಟಾಗಲಿ. ಅವರ ಮನೋನೇತ್ರಗಳನ್ನು ತೆರೆಯ ಮಾಡು, ನಿತ್ಯ ಜೀವ ಅವ್ರ ಕಣ್ಣೆದುರಿಗೆ ಕಾಣಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಪಾಪ ಕ್ಷಮಾಪಣೆ ನಿಶ್ಚಯಕ್ಕೆ ದಾರಿ ಮಾಡಿಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ, ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್. ಕರ್ತನೆ, ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಜೊತೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರಿಗಾಗಿ ಬೇಡಿಕೊಳ್ತೇವೆ. ಈ ದಿನದ ಪ್ರಯಾಣಗಳಲ್ಲಿ ಜೊತೆಗಿದ್ದು ಸುರಕ್ಷಿತವಾಗಿ ಕಾಪಾಡಪ್ಪ. ಈ ದಿನ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನ ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ಈ ದಿನದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು, ಅಭಿವೃದ್ಧಿಯನ್ನು ಕೊಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಪ್ರತಿಯೊಬ್ಬರಿಗೂ ನಿನ್ನ ಕೃಪೆ ಉಂಟಾಗಲಿ. ಈ ದಿನ ಕರ್ತನೆ ಎಲ್ಲರಿಗೂ ಜಯದ ದಿನ ಅಂತ ಹೇಳಿ ನಾವು ಡಿಕ್ಲೇರ್ ಮಾಡ್ತೇವೆ. ಈ ದಿನ ಕರ್ತನೆ ನಿನ್ನ ಯಶಸ್ಸನ್ನು ನಾವು ಹೊಂದಿಕೊಳ್ಳುವಂಥ ದಿನ. ಈ ದಿನ ದೀರ್ಘ ಶಾಂತಿಯ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಹಾಲೆಲೂಯ. ಏನೇ ವಿಪರೀತಗಳು ಸಂಭವಗಳು ನಡೆದರೂ ಸಹ ದೀರ್ಘ ಶಾಂತಿಯಿಂದ ಇರಲಿಕ್ಕೆ ಕೃಪೆ ಕೊಡಪ್ಪ. ದೀರ್ಘ ಶಾಂತಿಯಿಂದ ಇರಲಿಕ್ಕೆ ಕೃಪೆ ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ನೀನು ನಮ್ಮನ್ನು ಆಶೀರ್ವದಿಸು. ಕರ್ತನೆ, ನಮ್ಮ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಿಗೂ ನಿನ್ನ ಕೃಪೆಯನ್ನು ಅನುಗ್ರಹಿಸು. ಥ್ಯಾಂಕ್ ಯು. ಈ ದಿನವಿಡೀ ವಾಕ್ಯದಲ್ಲಿ ಪ್ರಾರ್ಥನೆಯಲ್ಲಿ ಹೆಚ್ಚು ಸಮಯ ಕಳೀಲಿಕ್ಕೆ ನಮಗೆ ಅನುಗ್ರಹ ಕೊಡಿ. ಈ ದಿನ ಜಯದ ದಿನ, ಯಶಸ್ಸಿನ ದಿನ, ಹಾಲೆಲೂಯ, ಮನರಮ್ಯವಾದ ದಿನ, ಕಾರ್ಯಸಿದ್ಧಿಯ ದಿನ. ಹಾಲೆಲೂಯ. ಅದು ಹಾಗೇ ಆಗಲಿ. ಯೇಸುವಿನ ನಾಮದಲ್ಲಿ ನಾವು ಬೇಡಿ ಹೊಂದಿಕೊಳ್ಳುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್.